ಹಲೋ ಸ್ಟೂಡೆಂಟ್ಸ್, BA1 ಫಸ್ಟ್ ಸೆಮಿಸ್ಟರ್ ಎರಡನೇ ಭಾಗದಲ್ಲಿ ಬರುವಂಥ ಸಿಲೆಬಸ್ ವಿಜಯನಗರ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಈ ಒಂದು ವಿಷಯದ ಮೇಲೆ ಎರಡನೇ ಭಾಗದಲ್ಲಿ ಬರುವಂತಹ ಪೊಲಿಟಿಕಲ್ ಥಿಯರಿ ಎರಡನೇ ಭಾಗದ ವಿಷಯದ ಒಂದು ಪರಿಚಯವನ್ನು ನಾನಿವತ್ತು ಮಾಡಿಕೊಡ್ತಾ ಇದ್ದೇನೆ. NEP ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಭಾಗದಲ್ಲಿ ಇಟ್ಟಿರುವಂತಹ ಸಿಲೆಬಸ್ಸಿನ ವಿವರ ಈ ರೀತಿಯಾಗಿದೆ. ಅಧ್ಯಾಯ 1 ಪೊಲಿಟಿಕಲ್ ಥಿಯರಿ ಅಥವಾ ರಾಜಕೀಯ ಸಿದ್ಧಾಂತ. ಇಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥ, ಸ್ವರೂಪ ಮತ್ತು ಮಹತ್ವವನ್ನು ನಾವು ತಿಳ್ಕೊಳ್ತೇವೆ. ಅದರಲ್ಲಿ ಬರುವಂಥ ಬಿ ಸೆಕ್ಷನ್ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತದ ದೃಷ್ಟಿಕೋನಗಳು. ಇದರಲ್ಲಿ ಐತಿಹಾಸಿಕ, ತಾತ್ವಿಕ ಮತ್ತು ಸಾಂಸ್ಥಿಕ ದೃಷ್ಟಿಕೋನಗಳನ್ನು ನೋಡಬೇಕಾಗತ್ತೆ. ಅಧ್ಯಾಯ 2 ಆಧುನಿಕ ದೃಷ್ಟಿಕೋನಗಳು, ವರ್ತನವಾದ ಅಥವಾ ನಡವಳಿಕವಾದ ಮತ್ತು ವರ್ತನೋತ್ತರವಾದ ಬಗ್ಗೆ ಅಧ್ಯಯನ ಮಾಡೋದು. ಎರಡನೇದಾಗಿ ಡೇವಿಡ್ ಈಸ್ಟನ್ ರವರ ರಾಜಕೀಯ ವ್ಯವಸ್ಥೆ ಮತ್ತು ಮಾರ್ಕ್ಸನ ದೃಷ್ಟಿಕೋನ. ಮೂರನೇದಾಗಿ ರಾಜಕೀಯ ಸಿದ್ಧಾಂತದ ಪ್ರಸ್ತುತತೆ. ಈಗಿನ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯ ಸಿದ್ಧಾಂತದ ಅವಶ್ಯಕತೆ ಬಗ್ಗೆ ನಾವು ನೋಡಬೇಕಾಗತ್ತೆ. ನಾಲ್ಕನೇದಾಗಿ ರಾಜಕೀಯ ಸಿದ್ಧಾಂತದ ಪುನರುತ್ಥಾನ ಅಥವಾ ಅಂತ್ಯ ಹೇಗಾಯಿತು ಅನ್ನೋದನ್ನು ಎರಡನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ. ಅಧ್ಯಾಯ 3ರಲ್ಲಿ ಉದಾರವಾದ, ಅದರ JS ಮಿಲ್ಲರ್ ಅವರ ಉದಾರವಾದ ಹೇಗಿತ್ತು ಮತ್ತು ರಾವ್ಸ್ರವರ ನವ ಉದಾರವಾದದ ಬಗ್ಗೆ 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಲಾಗುತ್ತೆ. ಅಧ್ಯಾಯ 4 ಸಂಕಲ್ಪ ಉದಾರವಾದ ಅಥವಾ ಇಚ್ಛಾ ಉದಾರವಾದ ಮತ್ತು ನಾಜಿಕ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟು, ಅದರ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಎರಡನೇದಾಗಿ ಭಾರತದಲ್ಲಿನ ಸಮುದಾಯವಾದ ಮತ್ತು ಬಹುಸಂಸ್ಕೃತಿವಾದ, ವಸಾಹತುವಾದದ ದೃಷ್ಟಿಕೋನಗಳು, ವಸಾಹತುವಾದದ ನಂತರ ಪ್ರಕ್ರಿಯೆ ಮತ್ತು ಅದರ ಮಿತಿಗಳು ಏನು ಅನ್ನೋದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಅಧ್ಯಾಯ 5 ನೆಹರು, ಗಾಂಧಿ, ರಾಜೀವ್, ಭಾರ್ಗರ್ ಅವರ ಪ್ರಕಾರ ಜಾತ್ಯತೀತವಾದ ಸೆಕ್ಯುಲರಿಸಮದ ಬಗ್ಗೆ ಇವರ ಅಭಿಪ್ರಾಯವನ್ನು ಅಥವಾ ಒಟ್ಟಾರೆ ಟೋಟಲ್ ಇವರ ಚಿಂತನೆಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಕೊನೆಯದಾಗಿ ಆಶೀಸ್ ನಂದೆ, TN ಮದನ್ ಮತ್ತು SN ಬಾಲಗಂಗಾಧರ್. ಇದಿಷ್ಟು ಫಸ್ಟ್ ಸೆಮ್ಮಲ್ಲಿ ಬರುವಂತಹ ಎರಡನೇ ಭಾಗದ ಅಧ್ಯಾಯ. ಒಟ್ಟು 5 ಅಧ್ಯಾಯಗಳನ್ನು ಇಡಲಾಗಿದೆ. ಮುಂದಿನ ಒಂದು ಹಂತದಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥ, ಮಹತ್ವ ಮತ್ತು ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ರಾಜಕೀಯ ಸಿದ್ಧಾಂತ ಎಂಬ ಪದವನ್ನು ತಿಳ್ಕೊಳ್ಳೋಕೆ, ರಾಜಕೀಯ ಅಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಸಿದ್ಧಾಂತ ಅಂತಂದರೆ, ಸಿದ್ಧಾಂತ ಎಂಬ ಪದವನ್ನು ಸಾಮಾನ್ಯ ಸಂಬಂಧಗಳ ಸೂಚಕವಾಗಿ ಬಳಸಲಾಗುತ್ತೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಥಿಯರಿ ಎಂಬ ಇಂಗ್ಲಿಷ್ ಪದ, ಗ್ರೀಕ್ ಪದವಾಗಿರ್ತಕ್ಕಂಥ ಥಿಯೋ ಎಂಬ ಮೂಲ ಪದದಿಂದ ಬಂದಿದೆ. ಇಲ್ಲಿ ಥಿಯೋ ಅಂತಂದರೆ ವೀಕ್ಷಣೆ ಅಥವಾ ವೀಕ್ಷಿಸಿದನ್ನು ಹಿಡಿದಿಟ್ಟುಕೊಳ್ಳು ಎಂದರ್ಥ. ಸಾಂಪ್ರದಾಯಿಕವಾಗಿ ಸಿದ್ಧಾಂತವೆಂದರೆ ಚಿಂತನೆ, ಕಲ್ಪನೆ, ಊಹೆ, ಒಂದು ಅಭಿಪ್ರಾಯವಾಗಿದೆ. ಅಂದರೆ ರಾಜಕೀಯ ಚಿಂತನೆಗಳು, ವಿಚಾರಗಳು ಮತ್ತು ಉಪಾಯಗಳನ್ನು ಅಭಿವ್ಯಕ್ತಗೊಳಿಸುವಂಥ ವ್ಯವಸ್ಥೆಗೆ ನಾವು ಸಿದ್ಧಾಂತ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಒಂದು ವಿಷಯದ ಬಗ್ಗೆ ವಾದ, ಪ್ರತಿವಾದ ಮತ್ತು ಅದರ ನಂತರದಲ್ಲಿ ಬರುವಂಥದ್ದು ಸಮನ್ವಯವಾದ, ಇದನ್ನು ಕೂಡ ಸಿದ್ಧಾಂತ ಅಂಥೇಳಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರಾಜಕೀಯ ಚಿಂತಕರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ನೋಡೋದಾದರೆ ಡೆಫಿನಿಷನ್ಸ್. ಒಂದನೇದಾಗಿ ಅರ್ನಾಲ್ಡ್ ಬ್ರೆಚ್ ಇವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತವು ಒಂದು ಮಾಹಿತಿ ರೂಪದಲ್ಲಿ ವ್ಯಕ್ತಪಡಿಸುವ ಪ್ರಸ್ತಾವ ಆಗಿದ್ದು ಕೆಲವು ಕಲ್ಪನೆಗಳನ್ನದು ಬೆಂಬಲಿಸುತ್ತವೆ ಅಂತ ಹೇಳ್ತಾರೆ. ರಾಜ್ಯಶಾಸ್ತ್ರಕ್ಕೆ ಮೂಲ ತಳಹದಿನೇ ರಾಜಕೀಯ ಸಿದ್ಧಾಂತ. ಇವತ್ತು ರಾಜ್ಯಶಾಸ್ತ್ರದಲ್ಲಿ ನಾವು ಓದುವಂಥ ಎಲ್ಲ ವಿಷಯಗಳು, ಯಾವುದಾದ್ರೂ ಸಮತಾವಾದ, ಸಮಾಜವಾದ, ಪ್ರಜಾಪ್ರಭುತ್ವವಾದ ಅನ್ನುವಂಥ ಏನು ಸಿದ್ಧಾಂತಗಳದು ಅವೆಲ್ಲವೂ ಕೂಡ ರಾಜಕೀಯ ಸಿದ್ಧಾಂತದಿಂದಲೇ ಬಂದಿರುವಂಥ ವಿಷಯಗಳಾಗಿವೆ. ನೋಡ್ರಿ, ರಾಜಕೀಯ ಸಿದ್ಧಾಂತವು ಒಂದು ಮಾಹಿತಿ ರೂಪದಲ್ಲಿ ವ್ಯಕ್ತಪಡಿಸುವ ಪ್ರಸ್ತಾವ ಆಗಿದ್ದು ಕೆಲವು ಕಲ್ಪನೆಗಳನ್ನು ಬೆಂಬಲಿಸುತ್ತದೆ. ಪ್ಲೇಟೋ, ಅರಿಸ್ಟಾಟಲರ ವಿಚಾರಗಳನ್ನು ನಾವು ನೋಡಿದಾಗ ಪ್ಲೇಟೋನ ವಿಚಾರಗಳು ಕಾಲ್ಪನಿಕ ವಿಷಯಗಳಾಗಿದ್ದರೆ ಅರಿಸ್ಟಾಟಲ್ನ ವಿಚಾರಗಳು ಆದರ್ಶವಾದಿಯಾಗಿ ವಾಸ್ತವಕ್ಕೆ ಹತ್ತಿರವಾಗಿವೆ. ಎರಡನೇದಾಗಿ ಕಾರ್ಲ್ ಪಾಪರರ ಅಭಿಪ್ರಾಯದಲ್ಲಿ
ಒಂದು ನಿರ್ದಿಷ್ಟ ಅಭಿಪ್ರಾಯ ಅಥವಾ ಕಲ್ಪನೆಯ ವಿಶ್ಲೇಷಣೆ ಅಥವಾ ಇವುಗಳ ಒಂದು ಕ್ರೋಢೀಕರಣವೇ ರಾಜಕೀಯ ಸಿದ್ಧಾಂತವಾಗಿದೆ. ಯಾವುದೇ ರಾಜಕೀಯ ಚಿಂತಕರು ನೀಡಿರುವಂಥ ಅಭಿಪ್ರಾಯಗಳು ಒಂದೇ ರೀತಿಯಾಗಿರುವುದಿಲ್ಲ. ಎಲ್ಲ ಅಭಿಪ್ರಾಯಗಳು ಬೇರೆ ಬೇರೆ ಆಗಿರ್ತಾವ. ಆ ಎಲ್ಲ ಅಭಿಪ್ರಾಯಗಳನ್ನ ನಾವೇನು ಸಂಗ್ರಹ ಮಾಡ್ತೀವಲ್ಲ, ಕ್ರೋಢೀಕರಣ ಮಾಡ್ತೀವಲ್ಲ, ಅದು ಒಂದು ಸಿದ್ಧಾಂತ ರೂಪವನ್ನ ಪಡ್ಕೊಳ್ಳುತ್ತೆ. ಮೂರನೇದಾಗಿ, ಕ್ಯಾಟ್ಲಿನರ ಅಭಿಪ್ರಾಯದಲ್ಲಿ ಸಿದ್ಧಾಂತ ಎಂಬ ಪದವು ತೆರೆದ ಚೆಕ್ ಇದ್ದಂತೆ. ಇದರ ಮೌಲ್ಯ ಮತ್ತು ಉಪಯುಕ್ತತೆಯು ಕಾರ್ಯ ಜಾರಿಗೆ ಬಂದಾಗ ಮಾತ್ರವೇ ಗಮನಕ್ಕೆ ಬರುತ್ತದೆ ಎಂದು ಹೇಳ್ತಾರೆ. ಅಂದ್ರೆ ಕ್ಯಾಟ್ಲಿನರ ಅಭಿಪ್ರಾಯದಲ್ಲಿ ಒಂದು ಖಾಲಿ ಚೆಕ್ಕಿಗೆ ಯಾವ ರೀತಿ ಬೆಲೆ ಬರ್ತದ, ಅದು ನಾವು ಅದರ ಉಪಯೋಗ ಮಾಡಿದಾಗ ಬೆಲೆ ಬರ್ತದ, ಹಂಗೆ ಯಾವುದೇ ಒಂದು ವಿಷಯವನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದರ ಉಪಯೋಗಕ್ಕೆ ಬಂದಾಗ ಅದರ ಮೌಲ್ಯ, ಅದರ ಬೆಲೆ ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಕೊನೆಯದಾಗಿ ಪ್ರೊಫೆಸರ್ ಫ್ರಾಂಕ್ ಥ್ಯಾಕೂರ್ ದಾಸ್ ಇವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತವು ರಾಜ್ಯದ ವಿಷಯವನ್ನ ರಾಜಕೀಯ ವಾಸ್ತವತೆಯ ದೃಷ್ಟಿಯಿಂದ ಸೈದ್ಧಾಂತಿಕ ವಿವರಣೆ ನೀಡುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯದ ಉಗಮ ಹೇಗಾಯ್ತು, ರಾಜ್ಯದ ಬೆಳವಣಿಗೆ, ರಾಜ್ಯದ ಮೂಲಾಂಶಗಳು, ರಾಜ್ಯದ ಒಂದು ಮೂಲ ತತ್ವಗಳು ಮತ್ತು ಸಂವಿಧಾನ, ಸರ್ಕಾರ, ಇವೇನು ರಾಜ್ಯಶಾಸ್ತ್ರದಲ್ಲಿ ಬರುವಂಥ ವಿಚಾರಗಳೇನಿದಾವಲ್ಲ, ಅವೆಲ್ಲವೂ ವಾಸ್ತವಕ್ಕೆ ಹತ್ತಿರದಿಂದ ಇರುವಂಥ ವಿಷಯಗಳಾಗಿರೋದ್ರಿಂದ ಅವು ಮುಂದೆ ಸಿದ್ಧಾಂತದ ರೂಪವನ್ನು ಪಡ್ಕೊಂಡಿವೆ ಅಂತ ಹೇಳ್ಬೋದು. ಇದಿಷ್ಟು ಈ ಎಲ್ಲ ರಾಜಕೀಯ ಚಿಂತಕರ ಒಂದು ಅಭಿಪ್ರಾಯವನ್ನು ನಾವು ನೋಡಿದಾಗ ಯಾರೊಬ್ಬರೂ ಸ್ಪಷ್ಟವಾದ ಒಮ್ಮತವಾದ ಅಭಿಪ್ರಾಯವನ್ನು ನೀಡಿಲ್ಲ. ಆದರೂ ಕೂಡ ರಾಜಕೀಯ ಸಿದ್ಧಾಂತಕ್ಕೆ ತಮ್ಮದೇ ಆದಂಥ ಒಂದು ಅಭಿಪ್ರಾಯ ನೀಡಿರುವುದರಿಂದ ಎಲ್ಲರ ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ರಾಜಕೀಯ ಸಿದ್ಧಾಂತದ ಒಂದು ಸ್ವರೂಪವನ್ನು ನಾವು ನೋಡಬೇಕಾಗುತ್ತೆ. ನೇಚರ್ ಆಫ್ ದಿ ಪೊಲಿಟಿಕಲ್ ಥಿಯರಿ. ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ವ್ಯವಸ್ಥಿತವಾದ, ವಾಸ್ತವವಾದ ಹಾಗೂ ವೈಜ್ಞಾನಿಕ ರೂಪ ನೀಡಿದವರೆಂದರೆ ಸರ್ ಫ್ರೆಡರಿಕ್ ಪೋಲಾಕ್. ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಗುರುತಿಸಲಾಗಿದ್ದು ಎರಡು ರೀತಿಯಾಗಿ ವಿಂಗಡಿಸ್ತಾರೆ. ಒಂದು ರಾಜಕೀಯ ಸಿದ್ಧಾಂತ, ಮತ್ತೊಂದು ರಾಜಕೀಯ ಸಂಘಟನೆ. ಇಲ್ಲಿ ರಾಜಕೀಯ ಸಿದ್ಧಾಂತವು ರಾಜ್ಯದ ಉಗಮ, ಸರ್ಕಾರದ ಬಗೆಗಳು, ಪ್ರಕಾರಗಳು, ಪರಮಾಧಿಕಾರ, ಕಾನೂನು ಮುಂತಾದ ಘಟನಾವಳಿಗಳನ್ನು ಸಾಮಾನ್ಯ ಅರ್ಥದಲ್ಲಿ ಅರ್ಥೈಸಲು ಪ್ರಯತ್ನ ಮಾಡ್ತದೆ. ಇವುಗಳ ಕಾರ್ಯಾಚರಣೆಯನ್ನು ರಾಜಕೀಯ ಸಂಘಟನೆಯಿಂದ ಸರ್ಕಾರ ಅನ್ನುವ ಯಂತ್ರದ ಮೂಲಕ ಈಡೇರಿಸಲಾಗುತ್ತೆ. ಅಂದ್ರೆ ರಾಜಕೀಯ ಸಂಘಟನೆ, ರಾಜಕೀಯ ಸಂಸ್ಥೆಗಳನ್ನು ಸರ್ಕಾರ ಅನ್ನೋ ಯಂತ್ರದ ಮೂಲಕ ವಿವರಿಸುವಂತ ಅಂಶವಾದರೆ, ರಾಜಕೀಯ ಸಿದ್ಧಾಂತ ಸರ್ಕಾರದ ಪ್ರಕಾರ, ಪರಮಾಧಿಕಾರ, ಕಾನೂನು ಮುಂತಾದ ಅಂಶಗಳನ್ನು ಒಳಗೊಂಡಿದ್ದು ಅವುಗಳನ್ನು ಅರ್ಥೈಸುವ ಪ್ರಯತ್ನವನ್ನು ಅದು ಮಾಡ್ತದೆ. ಹಂಗಂದ್ರೆ ಏನು ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಸಿದ್ಧಾಂತ ಮಾಡುತ್ತೆ. ಆ ಸಿದ್ಧಾಂತದ ಕಾರ್ಯಾಚರಣೆಯನ್ನ ಈ ಸಂಘಟನೆ ಮಾಡುತ್ತೆ. ಒಟ್ಟಾರೆ ರಾಜಕೀಯ ಸಿದ್ಧಾಂತದ ಮೂಲ ತತ್ವಗಳನ್ನು ರಾಜಕೀಯ ಸಂಘಟನೆ ಮೂಲಕ ಈಡೇರಿಸಲಾಗುತ್ತದೆ. ಆದ್ದರಿಂದ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಸಂಘಟನೆಯನ್ನು ಬೇರ್ಪಡಿಸೋದಿಕ್ಕೆ ಸಾಧ್ಯವಿಲ್ಲ. ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರ, ರಾಜಕೀಯ ವಿಚಾರಗಳು, ರಾಜಕೀಯ ವಿಮರ್ಶೆ, ವಿಚಾರಣೆ ಮುಂತಾದವುಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸರ್ ಅರ್ನೆಸ್ಟ್ ಬಾರ್ಕರ್ ಅವರ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ, ರಾಜಕೀಯ ಸಂಘಟನೆಯು ವ್ಯಕ್ತಿಗೆ ಉತ್ತಮವಾದ ಸಂಸ್ಥೆ ಯಾವುದು? ಅರ್ನೆಸ್ಟ್ ಬಾರ್ಕರ್ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅವರು ರಾಜಕೀಯ ಸಂಘಟನೆಯು ವ್ಯಕ್ತಿಗೆ ಉತ್ತಮ ಸಂಸ್ಥೆ ಯಾವುದು? ರಾಜ್ಯ ಯಾವ ಪ್ರಮಾಣದಲ್ಲಿ ವ್ಯಕ್ತಿಗೆ ಸಹಾಯ ಮಾಡುತ್ತದೆ? ರಾಜ್ಯದ ಅಧಿಕಾರವೆಷ್ಟು? ಹಕ್ಕುಗಳನ್ನು ರಾಜ್ಯ ರಕ್ಷಿಸಬಲ್ಲುದೇ? ಉತ್ತಮ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸಬಲ್ಲುದೇ? ಎಂಬ ಮುಂತಾದ ಪ್ರಶ್ನೆಗಳಿಗೆ ರಾಜಕೀಯ ಸಿದ್ಧಾಂತ ಉತ್ತರವನ್ನು ನೀಡುತ್ತೆ ಅಥವಾ ವಿಮರ್ಶಿಸುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಂಡ್ರೂ ಹೇಕರ್ ಅವರು ಹೇಳುವಂತೆ, ರಾಜಕೀಯ ಸಿದ್ಧಾಂತಕ್ಕೆ ಎರಡು ವಿಶಾಲವಾದ ಅರ್ಥಗಳಿದ್ದು,
ಒಂದು ಸಾಂಪ್ರದಾಯಿಕ ರಾಜಕೀಯ ವಿಧಾನ, ಇನ್ನೊಂದು ಆಧುನಿಕ ವಿಧಾನ ಅಂತ ಹೇಳ್ತಾರೆ. ಆ ಸಾಂಪ್ರದಾಯಿಕ ವಿಧಾನದಲ್ಲಿ ರಾಜಕೀಯ ವಿಚಾರಗಳು ಚಾರಿತ್ರಿಕವಾಗಿ ಅಧ್ಯಯನ ಮಾಡುವಂತಿದ್ದರೆ, ಆಧುನಿಕ ಅಧ್ಯಯನ ದೃಷ್ಟಿಯಲ್ಲಿ ರಾಜಕೀಯದ ವರ್ತನೆ, ನಡವಳಿಕೆ ಮತ್ತು ವೈಜ್ಞಾನಿಕ ಒಂದು ವಿಧಾನದ ಮೂಲಕ ಅಧ್ಯಯನ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಚಿಂತಕ, ಒಬ್ಬ ರಾಜಕೀಯ ಚಿಂತಕ ತತ್ವಜ್ಞಾನಿನೂ ಆಗಿರಬೇಕು ಮತ್ತು ವಿಜ್ಞಾನಿಯೂ ಆಗಿರಬೇಕು, ಎರಡೂ ಆಗಿರಬೇಕು ಅನ್ನೋ ಒಂದು ವಿಷಯವನ್ನ ಆಂಡ್ರೂ ಹೇಕರ್ ಅವರು ಹೇಳ್ತಾರೆ. ಇದಕ್ಕೆ ನಾವು ಬೆಸ್ಟ್ ಉದಾಹರಣೆ ಅರಿಸ್ಟಾಟಲರನ್ನೇ ಹೇಳ್ಬೋದು. ಯಾಕಂದ್ರೆ ಅರಿಸ್ಟಾಟಲ್ ಅವರು ಎಲ್ಲ ರಾಜಕೀಯ ವಿಚಾರಗಳು ವೈಜ್ಞಾನಿಕವಾಗಿ ಕೂಡ್ಯಾವ ಮತ್ತು ವಾಸ್ತವಕ್ಕೆ ಹತ್ತಿರವಾಗ್ಯಾವ ಮತ್ತು ಆತ ತತ್ವಜ್ಞಾನಿನೂ ಕೂಡ ಆಗಿದ್ದ ಅನ್ನೋದು ಕಂಡು ಬರ್ತದೆ. ಸಿದ್ಧಾಂತಗಳಲ್ಲಿ ವಾಸ್ತವಿಕತೆ ಮತ್ತು ಮೌಲ್ಯಗಳೆರಡನ್ನು ಪರಿಗಣಿಸಬೇಕಾಗುತ್ತದೆ, ಏಕೆಂದರೆ ಅವೆರಡು ಪರಸ್ಪರ ಪೂರಕವಾಗಿವೆ ಅನ್ನೋದನ್ನು ನಾವಿಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ರಾಜಕೀಯ ಸಿದ್ಧಾಂತದಲ್ಲಿ ಮತ್ತೆ ಎರಡು ವಿಧದ ಜ್ಞಾನ ನಮಗೆ ಕಂಡು ಬರ್ತದೆ. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಮಗ್ರ ಸ್ವರೂಪದ ರಾಜಕೀಯ ನಂಬಿಕೆ, ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ. ಇದನ್ನೇ ಒಂದು ಸಿದ್ಧಾಂತ ಎಂದು ಕರೆಯುತ್ತಾರೆ. ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರ ಮತ್ತು ಚಿಂತನೆಗಳಿಗೆ ಸಂಬಂಧಿಸಿದೆ. ಈಗಾಗಲೇ ನೋಡಿರುವ ಹಾಗೆ ರಾಜಕೀಯ ಸಿದ್ಧಾಂತ ಅನ್ನೋದು ಒಂದು ಚಿಂತನೆ, ಒಂದು ತತ್ವಗಳಿಗೆ ಸಂಬಂಧಿಸಿದ ವಿಚಾರ ಆಗಿದೆ. ವ್ಯಾನ್ ಡೈಕರ್ ಅವರು ಈ ಸೈದ್ಧಾಂತಿಕ ವ್ಯವಸ್ಥೆಯನ್ನು ಮರಕ್ಕೆ ಹೋಲಿಸಿದ್ದಾರೆ. ಅದರ ಸಣ್ಣ ಪುಟ್ಟ ರೆಂಬೆಗಳು ಮಾಹಿತಿ ವಿಚಾರದ ಆರಂಭಿಕ ಸ್ಥಾನಗಳು ಇದ್ದಂತೆ ಎಂದು ಹೇಳ್ತಾರೆ. ಒಂದು ಮರಕ್ಕೆ ರಾಜಕೀಯ ಸಿದ್ಧಾಂತ ಹೆಂಗಪ್ಪ ಅಂದ್ರೆ ಒಂದು ಮರ ಇದ್ದಂಗ, ರೆಂಬೆ ಕೊಂಬೆಗಳೆಲ್ಲ ಅದರ ಸಣ್ಣ ಪುಟ್ಟ ಮಾಹಿತಿಗಳನ್ನು ನೀಡುವಂತ ಒಂದು ಅಂಶ ಆಗಿದೆ ಅಂತ ಹೇಳ್ತಾರೆ. ಒಟ್ಟಾರೆ ಒಂದು ಮರಕ್ಕೆ ಹೋಲಿಸ್ತಾರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿದ್ದು, ರಾಜಕೀಯ ಸಂಸ್ಥೆಗಳು, ತತ್ವಗಳು, ನೀತಿಗಳು, ಸರ್ಕಾರದ ವಿಧಗಳು, ಕಾನೂನು, ಪರಮಾಧಿಕಾರ, ವ್ಯಕ್ತಿ ಸ್ವಾತಂತ್ರ್ಯ, ಹಕ್ಕುಗಳು, ರಕ್ಷಣೆ, ಆದರ್ಶ ತತ್ವಗಳನ್ನು ಒಳಗೊಂಡ ವಿಚಾರಗಳನ್ನು ಸಿದ್ಧಾಂತ ಅಧ್ಯಯನ ಮಾಡುತ್ತದೆ ಅಂತ ನಾವಿಂದು ಹೇಳ್ಬೋದು. ಇದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ರಾಜಕೀಯ ಸಿದ್ಧಾಂತದ ಅರ್ಥ, ಸ್ವರೂಪ, ಅದರ ಒಂದು ಪರಿಚಯವನ್ನು ನಾನು ಇವತ್ತು ನಿಮಗೆ ಮಾಡಿಕೊಟ್ಟಿದ್ದೇನೆ. ನೇರವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ನೋಟ್ಸ್ ಸಿಗದೇ ಇರೋದ್ರಿಂದ ಇದನ್ನು ಬರವಣಿಗೆ ರೂಪದಲ್ಲಿ ನಿಮಗೆ ಈ ರೀತಿ ತಿಳಿಸಿ ವಿವರಣೆಯನ್ನು ಕೊಟ್ಟಿದ್ದೇನೆ.